ಹಲೋ ಸ್ನೇಹಿತರೆ, ಈ ದಿನದ ಎಪಿಸೋಡ್ ಸೆಲ್ಫ್ ರಿಫ್ಲೆಕ್ಷನ್ ಸ್ಯಾಟರ್ಡೇಗೆ ನಿಮಗೆಲ್ಲ ಸುಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ನೀವು ಸೆಲ್ಫ್ ರಿಫ್ಲೆಕ್ಷನ್ ಮಾಡಲಿಕ್ಕೆ ಹೆಲ್ಪ್ ಆಗುವ ಕೆಲವು ಪ್ರಾಂಪ್ಟ್ಸ್ ಶೇರ್ ಮಾಡ್ತೀನಿ. ಅಂದರೆ ನಾ ಹೇಳೋ ಇದು ಪ್ರಶ್ನೆಗಳಿಂದ ನಿಮಗೆ ಸೆಲ್ಫ್ ರಿಫ್ಲೆಕ್ಷನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಒಂದು ವಿಚಾರ ಹೇಳಬೇಕು ಅಂದ್ಕೊತೀನಿ. ಅಂದರೆ ಇದು ತುಂಬ ಮುಖ್ಯವಾದ್ದು. ನಾವು ಸೆಲ್ಫ್ ರಿಫ್ಲೆಕ್ಷನ್ ಮಾಡುವಾಗ ಯಾಕೆ ಅಂತ ಪ್ರಶ್ನೆ ಮಾಡುವ ಬದಲು ಏನು ಮತ್ತು ಹೇಗೆ ಅಂತ ಕೇಳಬೇಕು. ಯಾಕೆ ಅಂತ ಕೇಳಿದಾಗ ಏನಾಗುತ್ತೆ, ನಮ್ಮನ್ನು ನಾವು ಕ್ರಿಟಿಸೈಸ್ ಅಂದರೆ ವಿಮರ್ಶೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಹಾಗೆಯೇ ನಮ್ಮ ಕೊರತೆಗಳ ಕಡೆಗೆ ಗಮನ ಹರಿಸಬಹುದು. ಇದರಿಂದ ನಕಾರಾತ್ಮಕ ಭಾವನೆ ಶುರು ಆಗುತ್ತೆ. ಅದರ ಬದಲು ಏನು ಮಾಡಬಹುದು, ಅದರ ಹಿಂದಿನ ಕಾರಣ ಏನು, ಹೇಗೆ ನಿವಾರಣೆ ಮಾಡುವುದು, ಹೇಗೆ ನನಗೆ ಬೇಕಾದ ರೀತಿ ನಾನು ಈ ಸಿಚುವೇಶನ್ನ ಚೇಂಜ್ ಮಾಡಬಹುದು, ಹೀಗೆ ಯಾವುದೋ ಸಿಚುವೇಶನ್ ಬಗ್ಗೆ ಇಲ್ಲ ಇಡೀ ದಿನ ನಾವು ಏನೇನು ಮಾಡಿದ್ವಿ ಅದ್ರ ಬಗ್ಗೆ ನಾವು ರಿಫ್ಲೆಕ್ಟ್ ಮಾಡ್ತಾಯಿದ್ರೆ ಹೀಗೆ ನಾವು ಯೋಚನೆ ಮಾಡ್ಬೋದು. ಅಂದರೆ ನಾನು ಯಾವುದಾದ್ರೂ ನಂತರ ನನಗೆ ಆಗಲಿಲ್ಲ ಅಂದರೆ, ಸಕ್ಸಸ್ ಸಿಕ್ಕಲಿಲ್ಲ ಅಂದರೆ ನಾನು ಏನು ಮಾಡಿದ್ರೆ ಸಿಕ್ಕುತ್ತೆ, ಏನು ಕಾರಣ ಇರ್ಬೋದು, ಅದು ನನಗೆ ಅನಿಸ್ಕೊಂಡಷ್ಟು ರಿಸಲ್ಟ್ ಬರ್ದಲೇ ಇರೋದಕ್ಕೆ ಕಾರಣ ಏನು, ಅದನ್ನು ಯಾವ ರೀತಿ ನಾನು ಟ್ಯಾಕಲ್ ಮಾಡಬಹುದು, ಹೀಗೆಲ್ಲ ನಾವು ರಿಫ್ಲೆಕ್ಟ್ ಮಾಡಬಹುದು. ಹೀಗೆ ಮಾಡಿದಾಗ ಏನಾಗುತ್ತೆ, ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಹಾಗೆ ಕನ್ಸ್ಟ್ರಕ್ಟಿವ್ ಆಗಿ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಹಾಗೆಯೇ ಕೂಡ ನಮ್ಮ ಭವಿಷ್ಯದ ಬಗ್ಗೆ, ನಾಳೆಗಳ ಬಗ್ಗೆ ಸಕಾರಾತ್ಮಕವಾಗಿರುವ ಧೋರಣೆಯನ್ನು ಬೆಳೆಸ್ಕೊತೀವಿ. ಹಾಗೆ ನಾವು ಪ್ರತಿದಿನ ಮಲಗುವ ಮುನ್ನ ಒಂದು ಸಲ ಕೇಳ್ಕೋಬಹುದು, ನಾನು ಇಡೀ ದಿನ ಏನಾದರೂ ನಕಾರಾತ್ಮಕ ಯೋಚನೆ ಮಾಡ್ತಾ ಇದ್ದೀನಾ, ಈಗ ಮಲಗೋಕ್ಕಿಂತ ಮುಂಚೆ ನಾನು ಏನಾದರೂ ಆ ಥರ ಯೋಚನೆ ಮಾಡ್ತಿದ್ದೀನಾ, ಯಾವುದು ನನ್ನ ನೆಮ್ಮದಿಗೆ ಅದು ಅಫೆಕ್ಟ್ ಆಗ್ತಾ ಇದೆ. ಯೂಶ್ವಲಿ ನಾವೇನು ಮಾಡ್ತೀವಿ, ಮಲಗೋಕ್ಕಿಂತ ಮುಂಚೆ, ನಿದ್ದೆ ಬರೋಕ್ಕಿಂತ ಸ್ವಲ್ಪ ಮುಂಚೆ ನಾವು ಇಡೀ ದಿನ ಏನಾಯಿತು ಅಥವಾ ನಾಳೆ ನಾವೇನು ಮಾಡಬಹುದು, ಇಲ್ಲ ಏನೋ ಆಗಿರುತ್ತೆ ಅದ್ರ ಬಗ್ಗೆ ಹಾಗೆ ಮಾಡಿದರೆ ಆಗಿರ್ತಿತ್ತೇನೋ, ಈಗ ಯಾಕೆ ಮಾಡಿದೆ ನಾನು ಅಂತ ನಮ್ಮನ್ನು ನಾವು ಕ್ರಿಟಿಸೈಸ್ ಮಾಡ್ಕೋತಾ ಇಲ್ಲ ಕೆಲವೊಂದು ನೆಗೆಟಿವ್ ಥಾಟ್ಸ್ನ ಯೋಚನೆ ಮಾಡ್ಕೋತಾ ಮಲಗ್ತೀವಿ. ಸೊ ಅದಕ್ಕೆ ನಾನು ಹಾಗೇನಾದರೂ ನಾನು ನೆಗೆಟಿವ್ ಥಾಟ್ಸ್ ಇಟ್ಕೊಂಡು ಮಲಗ್ತಾ ಇದ್ದೀನಾ ಅಂತ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು, ರಿಫ್ಲೆಕ್ಟ್ ಮಾಡಬೇಕು. ಹಾಗೆ ಏನಾದರೂ ನೆಗೆಟಿವ್ ಥಾಟ್ಸು, ನಕಾರಾತ್ಮಕ ಯೋಚನೆ ನಮ್ಮ ತಲೆಯಲ್ಲಿದ್ದರೆ ಅದನ್ನು ಸಕಾರಾತ್ಮಕ ಯೋಚನೆಯಿಂದ ರಿಪ್ಲೇಸ್ ಮಾಡಬೇಕು. ಉದಾಹರಣೆ ತಗೊಳ್ಳಿ. ಸೊ ಈಗ ನನಗೆ ಈ ಕೆಲಸ ಮಾಡಲಿಕ್ಕೆ ಆಗಲ್ಲ ಅಂತ ಮನಸ್ಸಿನಲ್ಲಿದೆ. ಈಗ ನಾಳೆ ಏನೋ ಒಂದು ಕೆಲಸ ಮಾಡಬೇಕು, ಅದು ಅಯ್ಯೋ ನನಗೆ ಮಾಡಲಿಕ್ಕಾಗುತ್ತೋ ಇಲ್ಲೋ ಅಂತಲೂ ಸಂಶಯ ಇರಬಹುದು, ಅಥವಾ ನಂಗೆ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ ನನ್ನ ಮನಸ್ಸಲ್ಲಿ ಇದೆ. ಸೊ ಅದ್ರ ಬದಲು ನಾವು ಏನು ಕೇಳ್ಬೋದು ಅಂದರೆ, ನನ್ನಲ್ಲಿ ಏನೇನು ಸ್ಟ್ರೆಂತ್ ಇದೆ ಈ ಕೆಲಸ ಮಾಡಲಿಕ್ಕೆ. ನನ್ನಲ್ಲಿ ಕೆಲವೊಂದು ಸ್ಟ್ರೆಂತ್ ಇರುತ್ತೆ, ಹೌದಾ? ಸೊ ಆ ಸ್ಟ್ರೆಂತನ್ನು ಯೂಸ್ ಮಾಡಿಕೊಂಡು ನಾನು ಈ ಕೆಲಸ ಮಾಡಿದ್ರೆ ನನಗೆ ಸಕ್ಸಸ್ ಸಿಕ್ಕುತ್ತಾ, ನಾನು ಯಾವ ರೀತಿ ಈ ಕೆಲಸ ಸಕ್ಸಸ್ ಆಗೋ ಥರ ಮಾಡಬಹುದು, ಆಮೇಲೆ ಏನೇನು ಸ್ಟ್ರಾಟಜಿ ಯೂಸ್ ಮಾಡಿದ್ರೆ, ಏನು ಪ್ಲ್ಯಾನ್ ಮಾಡಿದ್ರೆ ನನಗೆ ಈ ಕೆಲಸ ಮಾಡಲಿಕ್ಕಾಗತ್ತೆ. ಹೀಗೆ ಸಕಾರಾತ್ಮಕವಾಗಿ ಹಾಗೆ ಕನ್ಸ್ಟ್ರಕ್ಟಿವ್ ಆಗಿ ನಾವು ಥಾಟ್ಸ್ ಮತ್ತು ಯೋಚನೆಗಳನ್ನು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಇದರಿಂದ ನಮಗೆ ಮೋಟಿವೇಶನ್ ಸಿಕ್ಕುತ್ತೆ, ಇನ್ಸ್ಪಿರೇಷನ್ ಸಿಕ್ಕುತ್ತೆ. ನಾವು ಯಾವುದೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದಕ್ಕೆ ನಮಗೆ ಇನ್ಸ್ಪಿರೇಷನ್ ಸಿಕ್ಕುತ್ತೆ. ಹಾಗೆಯೇ ಕೂಡ ನಮಗೆ ಮತ್ತೆ ಪಾಸಿಟಿವಿಟಿ ಕೂಡ ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಕೇಳಿದ್ರಲ್ಲ, ಇದು ಕೆಲವೊಂದು ನನ್ನ ಸಜೆಷನ್ಸ್ ಅಥವಾ ನನಗೆ ಗೊತ್ತಿರೋದು ಕೆಲವೊಂದು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಾವು ಸೆಲ್ಫ್ ರಿಫ್ಲೆಕ್ಷನ್ ಮಾಡಬೇಕಾದ್ರೆ ಇಲ್ಲ ನಕಾರಾತ್ಮಕ ಯೋಚನೆ ಬಂದಾಗ ಅದನ್ನು ಹೇಗೆ ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ನಾವು ಹೇಗೆ ಯೋಚನೆ ಮಾಡಬಹುದು ಅಂತ ನಾನು ಶೇರ್ ಮಾಡಿಕೊಂಡೆ. ಹೇಗೆ ಅನ್ನಿಸ್ತು ಇದನ್ನು ನಿಮಗೆ ಕೇಳಿ? ನೀವು ಖಂಡಿತ ಇದನ್ನು ಉಪಯೋಗಿಸಿ ನೋಡಿ. ಅಕಸ್ಮಾತ್ತು ನೀವು ಆಲ್ರೆಡಿ ನೀವು ಬೇರೆ ಯಾವುದೋ ರೀತಿ ಯೂಸ್ ಮಾಡ್ತಿರಬಹುದು, ಉಪಯೋಗ ಮಾಡ್ತಿರಬಹುದು. ನೀವು ಬೇರೆ ಯಾವುದನ್ನು ಯೂಸ್ ಮಾಡ್ತಾ ಇದ್ದೀರಿ ಅದನ್ನು ಖಂಡಿತ ನನ್ನ ಜೊತೆ ಶೇರ್ ಮಾಡಿ. ಮತ್ತೆ ನಾನು ನಿಮ್ಮನ್ನೆಲ್ಲ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್, ಟಾಟಾ.